ಖಂಡಿತ ಈಗ ರಾಜ್ಯ ಸರ್ಕಾರ ಯಾವ ಪರಿಸ್ಥಿತಿ ಇದೆ ಅಂತಂದ್ರೆ ದೃಢ ನಿರ್ಧಾರ ತರೋದಕ್ಕೆ ಇದು ಒಂದು ಸಾಕ್ಷಿ. ಈಗ ಮೈಸೂರು ಭಾಗದಲ್ಲಿ ಇರ್ಬೋದು, ಹಳೆ ಮೈಸೂರು ಭಾಗದಲ್ಲಿ ಇರ್ಬೋದು, ಕರ್ನಾಟಕದಾದ್ಯಂತ ಒಕ್ಕಲಿಗರ ಪ್ರಾಬಲ್ಯ ಇರ್ಬೋದು, ಲಿಂಗಾಯತರ ಪ್ರಾಬಲ್ಯ ಇರ್ಬೋದು. ಈಗ ಆಲ್ರೆಡಿ ನೋಡಿ 46 ಜನ ಒಕ್ಕಲಿಗರ ಶಾಸಕರುಗಳಿದ್ದಾರೆ. ಸೊ ಈ ಒಂದು ಏನ್ ಕರ್ನಾಟಕದಲ್ಲಿ ಇರುವಂತಹ ಜಾತಿ ಗಣತಿಗೆ ಕಾಂತರಾಜ್ ಅವರು ಕೊಟ್ಟಿರೋದು ಅದು 10 ವರ್ಷದ ಹಿಂದಿತ್ತು. ಈ 10 ವರ್ಷ ಹಿಂದೆ ಇರೋದನ್ನ ಇವಾಗ ಇವರ ಸ್ವಂತಕ್ಕೆ ಇವರ ಒಂದು ಸ್ವಾರ್ಥಕ್ಕೋಸ್ಕರ ಬೆಳೆಸ್ಕೊಂಡು ಇವತ್ತು ಅನೌನ್ಸ್ಮೆಂಟ್ ಮಾಡ್ಬಿಟ್ರು. ಅದು ಯಾವ ರೀತಿ ಅಯೋಗ್ಯನೆ ಏನಂದ್ರೆ ಅವ್ರು ಹೈಕಮಾಂಡ್ ಹೇಳಿದೆ, ಮತ್ತೆ ನಮ್ಮ ಸಂಘಟನೆಗಳು ಹೋರಾಟಗಳು ಮಾಡೋದ್ರ ಮೂಲಕ ಇವತ್ತು ಅವ್ರನ್ನ ಕಣ್ಣು ತೆರೆಸುವಂಥದ್ದು, ಎಚ್ಚರಿಕೆ ಕೊಡುವಂಥ ಒಂದು ಪರಿಸ್ಥಿತಿ ಅವರೇ ಮಾಡ್ಕೊಂಡಿರುವಂಥದ್ದು. ನಾವು ಏಪ್ರಿಲ್ 14ನೇ ತಾರೀಕಂದು ಮೈಸೂರಿನಲ್ಲಿ ಎಲ್ಲ ಒಕ್ಕಲಿಗರ ಮುಖಂಡರುಗಳು ಸಭೆ ಸೇರಿ ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ವಿ. ಇದನ್ನ ಮರುಪರಿಶೀಲನೆ ಮಾಡಬೇಕು, ಜೊತೆಗೆ ಮರು ಜಾತಿ ಗಣತಿ ಮಾಡಬೇಕು. ನೀವು ಮಾಡೇ ಮಾಡ್ತೀವಿ ಅಂತಂದ್ರೆ ನಮ್ಗೆ ಅವಶ್ಯಕತೆ ಇಲ್ಲ, ಆದರೆ ನೀವು ಮಾಡೇ ಮಾಡ್ತೀವಿ ಅಂದರೆ ಮರುಪರಿಶೀಲನೆ ಮಾಡಿಬಿಟ್ಟು ಅಂತಂದಾಗ ಈಗ ಅದನ್ನು ಎಚ್ಚೆತ್ಕೊಂಡು ಅವರಿಗೆ ಜ್ಞಾನೋದಯ ಆಗಿದೆ ಅನಿಸುತ್ತೆ. ಈಗ ಅವರು ಮರುಪರಿಶೀಲನೆ ಮಾಡ್ತೀವಿ, ಮತ್ತೆ ಮರು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದಾರೆ. ಖಂಡಿತ ಈಗ ಕೇಂದ್ರ ಸರ್ಕಾರ ಆಕ್ಚುಲಿ ಹೇಳಬೇಕು ಅಂದರೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ, ಕೇಂದ್ರ ಸರ್ಕಾರದವರೇ ಮಾಡೋ ಅಂಥದ್ದು ಆಯಿತಾ. ರಾಜ್ಯ ಸರ್ಕಾರ ಅವರು ಅವರವರ ಒಂದು ಸರ್ಕಾರದವ್ರು ಅವರವ್ರ ಸ್ವಾಯಚ್ಛೆಗೆ ಬಿಟ್ಟಿರೋ ಅಂಥದ್ದು ಅವ್ರವ್ರು ಮಾಡಿಸ್ಕೋತಾರೆ. ಬಟ್ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಮಾಡ್ತಾ ಇದೆ, ಅದು ಸ್ವಾಗತಾರ್ಹ. ಅಧಿಕೃತವಾಗಿ ಏನಿದೆ ಈಗ ಒಂದು ಫಾರ್ಮಾಲಿಟೀಸ್ ಇದೆ, ಏನು ಬಂದು ನೇರವಾಗಿ ಕೂತ್ಕೊಂಡು ಅವ್ರವ್ರ ಮನೆಯಲ್ಲಿ ಯಾವ ರೀತಿ ಫಾರ್ಮಾಲಿಟೀಸ್ ಇದೆ ಅದನ್ನು ಫಿಲ್ ಮಾಡಿಕೊಂಡು ಫಾರ್ಮ್ಗಳು ಫಿಲ್ ಮಾಡಿ ಮಾಡೋಂಥ ಕೆಲಸ ಮಾಡಬೇಕು ಅವರು. ಸೊ ಅದನ್ನು ಮಾಡದೇ ಇರೋದಕ್ಕೆ ಇವತ್ತು ಅಯೋಗ್ಯವಾಗಿದೆ. 10 ವರ್ಷದ ಹಿಂದೆ ಈಗ ಪ್ರಕರಣ ಮಾಡೋ ಅವಶ್ಯಕತೆ ಇಲ್ಲ. ಕಾಂತರಾಜ್ ವರದಿ ಅದು 10 ವರ್ಷದ ಹಿಂದೆದು. 1987ರಲ್ಲಿ ಚಿನ್ನ ರೆಡ್ಡಿ ಆಯೋಗ ಅವ್ರದವರು ಒಂದು ವರದಿ ಕೊಟ್ಟಿದ್ರು. ಆಗಲೇ 50ರಿಂದ 60 ಲಕ್ಷ ಜನ ನಮ್ಮ ಏನು ಒಕ್ಕಲಿಗರಿದ್ದಾರೆ ಅನ್ನೋದು ಕ್ಲಿಯರಾಗಿ ಹೇಳಿದರು. 1967 ಅಂತಂದರೆ ಹತ್ತತ್ರ 30-35 ವರ್ಷದ ಹಿಂದಿಂದು ಇದು. ಈಗ ನೀವು ಆವಾಗ ಹತ್ತತ್ರ 3.5ರಿಂದ 4 ಕೋಟಿ ಜನ ಇದ್ದಂಥ ಕರ್ನಾಟಕದಲ್ಲಿ ಈಗ 5.5ರಿಂದ 6 ಕೋಟಿ 7 ಕೋಟಿ ಜನ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ಲಸ್ ಆಗಬೇಕು ಅಂದ್ರೆ ಸಾಮಾನ್ಯ ಒಬ್ಬ 10ನೇ ಕ್ಲಾಸ್ ಸ್ಕೂಲಿಗೆ ಹೋಗೋ ಹುಡುಗಂಗೂ ಗೊತ್ತಾಗೋಂಥ ವಿಚಾರನ ಇವ್ರು ಸರ್ಕಾರ ಗಮನಕ್ಕೆ ಬರಲಿಲ್ಲ ಅಂತಂದರೆ ಯಾವ ರೀತಿ ಇವ್ರು ಸರ್ಕಾರ ನಡೆಸ್ತಾರೆ ಅನ್ನೋದೇ ಇವತ್ತು ಗೊತ್ತಾಗ್ತಾ ಇದೆ. ಈಗ ತಪ್ಪು ಮೇಲೆ ತಪ್ಪು ಮಾಡಿತಿದೆ. ಈಗ ಆಲ್ರೆಡಿ ಸರ್ಕಾರದವರು ಏನು ಸಂಭ್ರಮಾಚರಣೆ ಮಾಡೋಕೆ ಹೋಗ್ಬಿಟ್ಟು ಯಾವ ರೀತಿ ತಪ್ಪು ಒಪ್ಕೊಂಡಿದ್ದಾರೆ, ಅದೇ ರೀತಿ ಇದ್ರೂ ಸಹ ತಪ್ಪೊಪ್ಪಿಗೆ ಅವರಿಗೆ ಕಾನೂನು ಗೊತ್ತಾಗ್ತಾ ಇಲ್ವೋ, ಸಲಹೆಗಾರ ಸರಿಯಾಗಿಲ್ವೋ, ಅಥವಾ ಆಡಳಿತ ಮಾಡೋಕ್ಕೆ ಬರ್ತಾ ಇಲ್ವೋ ಅನ್ನೋ ಗೊತ್ತಾಗ್ತಾ ಇಲ್ಲ. ಇದನ್ನು ಮರುಪರಿಶೀಲನೆ ಮಾಡೋಂಥದ್ದು ಒಳ್ಳೆಯದು. ಪರಿಶೀಲನೆ ಮಾಡಿ ಮರು ಜಾತಿ ಗಣತಿ ಮಾಡೋಂಥದ್ದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ಖಂಡಿತ ನೋಡಿ, ಇವರು ತಪ್ಪುಗಳು ಮಾಡ್ತಾ ಇರೋದ್ರಿಂದ ಖಂಡಿತ ಸಾರ್ವಜನಿಕ ದುಡ್ಡನ್ನ ಫಾಲೋ ಆಗ್ತಾಯಿದೆ. ಇವತ್ತು ಸಾರ್ವಜನಿಕರು ತನ್ನ ಟ್ಯಾಕ್ಸನ್ನು ಕಟ್ಕೊಂಡು ಸರ್ಕಾರ ನಡೆಸೋಕೆ ಏನೇನು ಬೇಕಾಗೋದು ಮಾಡ್ತಾ ಇದ್ದಾರೆ. ಇವರು ಫ್ರೀ ಅಂತ ಹೇಳಿ ಒಂದು ಕಡೆ ಹಣವನ್ನು ಪೋಲ್ ಮಾಡೋ ಅಂತ ಇರೋದು, ಸಿಗುವಂಥ ಸವಲತ್ತುಗಳು ಸರಿಯಾಗಿ ಕೊಡದೆ ಅದೊಂದು ಕಡೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಾಗ್ತಾಯಿದೆ ಅಂದರೆ ಈ ಥರ ಅವ್ಯಾಜ್ಞಾನವಾಗಿ ಕೆಲಸ ಮಾಡೋದ್ರ ಮೂಲಕ ಹಣಗಳನ್ನ ಪೋಲ್ ಮಾಡ್ತಾ ಇದ್ದಾರೆ. ಇದು ಸಾರ್ವಜನಿಕರಿಗೆ ಗಮನಿಸಬೇಕು. ಇದನ್ನು ನಿಜವಾಗ್ಲೂ ಯಾವ ರೀತಿ ಇವರು ಆಡಳಿತ ನಡೆಸ್ತಾ ಇದ್ದಾರೆ, ಯಾವ ರೀತಿ ಇವರು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಬೇಕು. ದಯವಿಟ್ಟು ಸರ್ಕಾರಕ್ಕೆ ಒಂದು ಮನವಿ ಕೊಡ್ತೀವಿ, ಈ ರೀತಿ ಕೆಲಸಗಳನ್ನ ಮುಂದಿನ ದಿವಸ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಜನರಿಂದ ಆಯ್ಕೆ ಮಾಡಿ ಬಂದಿರೋಂಥವ್ರು, ಜನರ ಶ್ರೇಯಭಿಗೆ ನೀವು ಅಭಿವೃದ್ಧಿಗೆ ನೀವು ಯಾವತ್ತೂ ಪಣ ತೊಟ್ಟಿಲ್ಲ ಅಂತ ಕೆಲಸ ಆಗಬೇಕು. ಈ ರೀತಿ ಕೆಲಸ ಯಾವುದೂ ಮಾಡಬೇಡಿ. ಆಮೇಲೆ ಲಿಂಗಾಯತರನ್ನ ಒಕ್ಕಲಿಗರನ್ನ ಬಿಟ್ಟು ಇನ್ನು ಆಡಳಿತ ನಡೆಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ಎಚ್ಚರಿಕೆ ಆಗಿದೆ ಅವರಿಗೆ. ಇವತ್ತು ಇಡೀ ರಾಜ್ಯದಲ್ಲಿ ಅವರ ಪ್ರಾಬಲ್ಯ ಏನು ಅನ್ನೋದನ್ನ ಇವತ್ತು ಎಚ್ಚರಿಕೆ ಹೊಂದಿರೋದಕ್ಕೆ ಇವರು ಮರು ಪರಿಶೀಲನೆ ಮಾಡಿ ಮರು ಜಾತಿ ಗಣತಿ ಮಾಡ್ತಾ ಇದ್ದಾರೆ. ಖಂಡಿತ ಬೀಳಿಸಿದೆ ಅನಿಸುತ್ತೆ. ಆ ಬೀಸಿದ ಮೇಲೆ ಇವರು ಇದು ಮಾಡಿದ್ರು. ಇಷ್ಟು ದಿನ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಹೈಕಮಾಂಡ್ ಕರೆಸ್ಕೊಂಡು ಅವ್ರಿಗೆ ಜಾತಿ ಬೀಳಿಸಿದ ಮೇಲೇ ಇವ್ರು ಮತ್ತೆ ಮರು ಜಾತಿ ಗಣತಿ ಮಾಡ್ತೀವಿ ಅಂತೇಳಿ ಬಂದಿರೋಂಥದ್ದು.